ಹುಡುಗಿ ರೌಂಡ್ ಮುಖ ಇರುತ್ತೆ, ಏನು ಮುಖ ಇರುತ್ತೆ, ಈ ಥರ ಒಂದು ರೌಂಡು ಮುಖ ಇರುತ್ತೆ. ಮಕ್ಕಳು ಎಷ್ಟು ಮುದ್ದಾಗಿ ಇರ್ತಾರೆ ಅನ್ನೋದಕ್ಕೆ ಜಸ್ಟ್ ಒಂದು ಕರಡು ರೇಖಾಚಿತ್ರಗಳನ್ನು ಮಾಡುವ ಪ್ರಯತ್ನ ಮಾಡೋಣ. ಹೀಗೆ ರೇಖಾಚಿತ್ರಗಳನ್ನು, ಅಂದರೆ ಗೆರೆಗಳು ತುಂಬ ಸರಳವಾಗಿ ಫ್ಲೋ ಆಗುವಾಗಿ ಇರಬೇಕು, ಆವಾಗ ಅದು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಮಕ್ಕಳಲ್ಲಿ ಒಂದು ಈ ಆಂಗಿಕ ಚೇಷ್ಟೆ ವಿಭಿನ್ನವಾಗಿರುತ್ತೆ, ಅದನ್ನು ನಾವು ಚೆನ್ನಾಗಿ ಗಮನಿಸಬೇಕು, ಆಂಗಿಕ ಚೇಷ್ಟೆ. ಆಮೇಲೆ ಮಗುವಿನ ಕೈ ಬಾಯಿ ಹೇಗೆ ಇರುತ್ತೆ. ಈಗ ನಾನು ಜಸ್ಟ್ ಒಂದು ರಫ್ ಸ್ಕೆಚ್ಚನ್ನು ಮಾಡಿದ್ದೇನೆ. ಏನು ಮಾಡಿದ್ದೀನಿ? ಜಸ್ಟ್ ಒಂದು ರಫ್ ಸ್ಕೆಚಸ್ಸು. ಈ ರಫ್ ಸ್ಕೆಚ್ಚನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈಗ ಒಂದು ಲೇಯರ್ನಲ್ಲಿ ಮಾಡಿದ್ದೀನಿ. ಇದನ್ನು ನೀವು ಹೀಗೆ ಒಂದು ರಫ್ ಸ್ಕೆಚಲ್ಲಿ ಮಾಡಿದ್ದೀನಿ. ಇದನ್ನು ಕಂಪ್ಲೀಟ್ ಮಾಡೋಣ. ಹೇಗೆ ಮಾಡ್ಬೋದು ಮೊದಲು ನೋಡ್ಕೊಳ್ಳೋಣ, ಯಾವ್ಯಾವ ಭಾಗಗಳು ಅವಯವಗಳು ಸರಿಯಾಗಿ ಇದೆ ಇಲ್ಲ ಅಂತ. ನಾನು ಈ ಸ್ಪೀಡ್ನಲ್ಲಿ ಈ ಚಿತ್ರವನ್ನು ಹೀಗೆ ಬರೆದಿದ್ದೀನಿ. ಮಕ್ಕಳು ತುಂಬ ಮುದ್ದಾಗಿರ್ತಾರೆ, ಕ್ಯೂಟಾಗಿ. ಆ ಥರದ ಮಕ್ಕಳ ಚಿತ್ರಗಳನ್ನು ಬರೆಯಬೇಕಾದ್ರೆ ನಾವು ಯಾವ ಥರದ ಈ ಅನಾಟಮಿ ಅಂಗರಚನಾ ಶಾಸ್ತ್ರವನ್ನು ಅಭ್ಯಾಸ ಮಾಡಿರಬೇಕು ಮತ್ತು ಅವುಗಳನ್ನು ಮಾಡಬೇಕು ಅಂತ. ಈಗ ಇದನ್ನು ನಾವು ಇನ್ನೊಂದು ಲೇಯರನ್ನು ಕ್ರಿಯೇಟ್ ಮಾಡೋಣ. ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡಿ ಅದರ ಮೇಲೆ ಪೆನ್ನಿನಿಂದ ಕಪ್ಪು ಇಂಕ್ನಲ್ಲಿ ಬರೆಯೋಣ. ಅದರಲ್ಲಿ ಬರೆಯೋಣ, ಕಪ್ ಇಂಕ್ನಲ್ಲಿ ಒಂದಷ್ಟು ಬರೆಯೋಣ. ಈ ಪೆನ್ನ ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಾಗುತ್ತದೆ. ಮಾಡಿಕೊಂಡು ಈಗ ನೋಡಿ, ಅದಕ್ಕೆ ರೇಖೆಗಳು ತುಂಬ ಸ್ಪೀಡ್ ಆಗಿರಲಿ ಅಂತ ನಾನು ಅದಕ್ಕೆ ಒಂದು ಸ್ವಲ್ಪ ಸ್ಪೀಡ್ ಫ್ಲೋ ಇರಲಿ ಅಂತ ಅಂತೀನಿ. ಈಗ ಪೆನ್ಸಿಲ್ ಸ್ಕೆಚ್ನಲ್ಲಿ ಆಗಿರುವ ತಪ್ಪುಗಳನ್ನು ನಾವು ಬಿಟ್ಟು ಉಳಿದ ಹಾಗೆ ಅದನ್ನು ಕ್ಲೀನಾಗಿ ಕಂಟಿನ್ಯೂ ಮಾಡಬೇಕು, ಗ್ಯಾರಂಟಿ. ಹೀಗೆ ಆಮೇಲೆ ಹೀಗೆ ನೋಡಿ, ಪುಟಾಣಿ ಮಕ್ಕಳು ಚಿತ್ರಗಳು ಅಂದರೆ ಭಾರಿ ಚೆಂದ ಇರ್ತದೆ. ಅದೇನೋ ಖುಷಿ ಬರೆಯೋದಕ್ಕೆ ಅಲ್ವಾ? ನೋಡಿ ಹೀಗೆ ಹೀಗೆ ಪುಟಾಣಿ ಮಕ್ಕಳ ಚಿತ್ರಗಳೇ ನೋಡೋದಕ್ಕೆ ಏನೋ ಖುಷಿ. ಹೀಗೆ ನೀವು ಈ ಥರದ
ಚಿತ್ರಗಳನ್ನು ಪೇಪರ್ ಮೇಲೆ ಆಗಲಿ ಅಥವಾ ಯಾವುದೇ ಸಾಫ್ಟ್ವೇರ್ ಮುಖಾಂತರ ಆಗಲಿ ಬರಿಬಹುದು. ಒಂದು ಏನಪ್ಪ ಅಂದರೆ ಸತತ ಅಭ್ಯಾಸ ಒಂದು ನಮಗೆ ಇದ್ದರೆ ನಾವು ಯಾವ ಮಾಧ್ಯಮದ ಮೇಲೆ ಬೇಕಾದರೂ ಚಂದದ ಚಿತ್ರಗಳನ್ನು ಬರೆಯಬಹುದು. ಹಾಗೆ ಬರೆಯುವ ಪ್ರಯತ್ನಗಳು ನಮ್ಮ ಮನಸ್ಸನ್ನು ಸಂತೋಷವಾಗಿಡುತ್ತೆ ಅನ್ನೋದು ಮಾತ್ರ ಸತ್ಯವಾಗಿದೆ. ನೋಡಿ ಎಷ್ಟು ಸುಂದರವಾಗಿ ಈ ರೇಖಾಚಿತ್ರ ಮೂಡಿ ಬಂತು ಅಲ್ವಾ. ಈಗ ಇದಕ್ಕೆ ನಾವು ಬಣ್ಣವನ್ನು ತುಂಬೋಣ. ಈಗ ಈ ಪೆನ್ಸಿಲ್ ಮಾರ್ಕ್ ತೆಗೆದ್ರೆ ತುಂಬ ಡೀಟೇಲಾಗಿ ಕಾಣುತ್ತೆ ನೋಡಿ. ಇಲ್ಲಿ ಎಲ್ಲ ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋಣ. ಆಮೇಲೆ ಇದ್ರ ಮೇಲೆ ಇನ್ನೊಂದು ಲೇಯರನ್ನು ಕ್ರಿಯೇಟ್ ಮಾಡಿಕೊಂಡು ಇದರಲ್ಲಿ ನಾವೇನು ಮಾಡಬೇಕು, ಬಣ್ಣಗಳನ್ನು ಹಾಕೋಬೇಕು. ಇದಕ್ಕೆ ಬಣ್ಣ ಹಾಕಬೇಕಾದ್ರೆ ಬ್ರಷನ್ನು ತಗೊಳ್ಬೇಕು. ಬ್ರಷ್ ಟೂಲ್ ತಗೊಂಡು ಈಗ ಟೂಲ್ ದೊಡ್ಡದಿದೆ, ಅದನ್ನು ನಾನು ಚಿಕ್ಕದು ಮಾಡ್ಕೊಂಡಿರ್ತೀನಿ. ಚಿಕ್ಕದು ಮಾಡಿಕೊಂಡು ಒಂದು ಎಷ್ಟಿದೆ ಇದರ ಪ್ರೆಷರ್ ಜಾಸ್ತಿ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಇಲ್ಲಿ ತುಟಿ ಇದೆ, ವಾಟರ್ ಲೆವೆಲ್ಲು ಅದಿಷ್ಟು ಇಟ್ಕೋಣ, ಪರವಾಗಿಲ್ಲ. ಹೀಗೆ ಈ ವಾಟರ್ ಕಲರ್ ಆದ್ದರಿಂದ ಹೀಗೆ ನೋಡಿ ಹೀಗೆ. ಆಮೇಲೆ ಈ ಪ್ರೆಷರನ್ನು ಕಡಿಮೆ ಮಾಡಿಕೊಂಡು ಬ್ರಷ್ ಸ್ವಲ್ಪ ದೊಡ್ಡ ಮಾಡಿ ಕೆನ್ನೆ ಮೇಲೆ ಪ್ರೆಷರ್ ಕಡಿಮೆ ಆದ ತಕ್ಷಣ ಬಣ್ಣನೇ ಬರ್ತಾ ಇಲ್ವಾ. ಓಕೆ, ಹೀಗೆ ನೋಡಿ. ಬಣ್ಣ ಜಾಸ್ತಿ ಆದ ತಕ್ಷಣ ಹಂಗೆ ಹಿಡಿತಾ ಇದೆ ಪೇಂಟ್. ಪ್ರೆಷರ್ ಜಾಸ್ತಿ ಇರಲಿ, ಯಾಕೆಂದರೆ ಇಲ್ಲಿ ಇಂಕ್ ಬೀಳಬೇಕಲ್ವಾ. ಈ ಕೂದಲು ಬಣ್ಣಗಳಿಗೆ ಬ್ರೌನನ್ನು ಹಾಕೋಣ, ಮತ್ತು ಇನ್ನೊಂದಷ್ಟು ಕಲರನ್ನ ಅದಕ್ಕೆ ಮ್ಯಾಚ್ ಮಾಡೋಣ. ನೋಡಿ ಮಕ್ಕಳ ಚಿತ್ರ ಎಷ್ಟು ಚೆಂದ ಕಾಣುತ್ತೆ ಅಲ್ವಾ. ಡ್ರೈ ಆಗುತ್ತಂತೆ. ಇದರಲ್ಲಿ ಡಾರ್ಕ್ ಬ್ಲೂ ಒಂದು ತಗೊಂಡು ಬ್ಲ್ಯಾಕ್ ಒಂದು ಬೇಕಾದ್ರೆ ಹಾಕ್ಬೋದು. ನೋಡಿ ಹೀಗೆ. ಬೂಟ್ನಿಂದ ಬಣ್ಣ ಇಳಿತಾ ಇದೆ. ಇಲ್ಲಿ ನೋಡೋಣ. ಹೀಗೆ ಬಣ್ಣ ಫಿಲ್ ಮಾಡ್ಬೋದು. ಆಮೇಲೆ ಇದೊಂದು ಪರ್ಪಲ್ ಬಳಸೋಣ ನೋಡೋಣ. ಪರ್ಪಲ್ಗಿಂತ ರೆಡ್ ಆಯಿತು ಅದು. ಡಾರ್ಕ್ ಪರ್ಪಲ್,
ಹೀಗೆ ಮಾಡೋಣ. ಇದನ್ನು ಯಾಕೋ ಹಿಡಿದಿದೆ ಹಿಂದೆ, ಇದನ್ನೆಲ್ಲ ಒರೆಸ್ಕೊಳ್ಳೋಣ. ಬಣ್ಣ ಬಿದ್ದಿರೋದೆಲ್ಲ ಸ್ವಲ್ಪ. ನೋಡಿ ಹೇಗೆ ಆಟೋ ಚೇಂಜ್ ಆಗ್ತಾ ಇದೆ. ಈಗ ಯಾವ ಕಲರ್ ತಗೊಳ್ಳೋದು? ರಾಮ ಇದಷ್ಟು ಹೂವಿಂದ ಬಣ್ಣ ಎಲ್ಲ ಎಳೆದು ಬಿಡ್ತು. ಇದನ್ನೆಲ್ಲ ಸರಿಪಡಿಸ್ಬಿಡೋಣ, ತೊಂದರೆ ಇಲ್ಲ. ಹೊಡೆದಂಗೆ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, F4 ನೋಡೋಣ. ಏನಿದೆ? ಮುಖದ ಮೇಲೆ ಕಲರ್ ಚೆನ್ನಾಗಾಗಬೇಕು ಅಂತ ನಾವು ಹಾಕಿದರೆ ವಾಟ್ರ್ ಸ್ವಲ್ಪ ಕಡಿಮೆ ಹಾಕೋಣ. ವಾಟ್ರ್ ಲೆವೆಲ್ ಸೈಜಲ್ಲಿ ಯಾಕೆ ನಿಮಗೆ ಬಿತ್ತಲು ಆಗ್ತದೆ? ಕಡಿಮೆ ಮಾಡಬೇಕು ಅಂದರೆ ನೋಡ್ಕೋ, ವಾಟ್ರ್ ಲೆವೆಲ್ ಜಾಸ್ತಿ ಮಾಡಿ. ನೋಡಿ ಎಷ್ಟು ಓಕೆ. ಇದೊಂದು ಬಾಲ್ ಮಾಡೋಣ, ಓಕೆನಾ? ಡಾರ್ಕ್ ಕಲರನ್ನು ಬಳಸೋಣ. ಅಂತ ಆಯಿತು. ಅಷ್ಟಿಗೆ ನಿಲ್ತದೆ ಅಂತದರ ಅರ್ಥ. ಈ ರೀತಿ ಚಿತ್ರವನ್ನು ನಾವು ಕಂಪ್ಲೀಟ್ ಮಾಡ್ಬೋದು ಅಲ್ವಾ? ಕಿಲೋ ಬೇಕು ಸೈಜ್ ಒಂಚೂರು ಚಿನ್ನದಾಗಲಿ. ಡಾರ್ಕ್ ಬೇಕಾ? ಓಕೆ. ಈ ರೀತಿ ಚಿತ್ರವನ್ನು ನಾವು ಸೈಜ್ ಇದೆ, ಪ್ರೆಷರ್ ಇದೆ.
ಎಫ್ ಹೊಡೆದ್ರೆ ಆಯ್ತು. ಇದು ಕರೆಕ್ಟ್ ಆಯಿತು. ಓಕೆ, ಈ ಥರ ನೀವು ಚಿತ್ರವನ್ನು ಬರೀಬೇಕು. ಬರೀತೀರಲ್ವಾ?